ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷ್ ಧನ್ವಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬೀಟ್ರೂಟ್ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಈಗಾಗಲೇ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಬೀಟ್ರೂಟಿಂದ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಬೀಟ್ರೂಟ್ IBP ಪೇಷಂಟ್ಗೆ ಆರೋಗ್ಯಕರವಾದ ಮನೆಮದ್ದು. ಹಾಗೆ ಬೀಟ್ರೂಟ್ನ ತಿನ್ನೋದ್ರಿಂದ ಮಲಬದ್ಧತೆ ಸಮಸ್ಯೆಯಿಂದ ತುಂಬ ದೂರ ಇರ್ಬೋದು. ಯಾವಾಗ ನೀವು ಚೆನ್ನಾಗಿ ಜಂಕ್ ಫುಡ್, ನಾನ್ ವೆಜ್ ಓವರಾಗಿ ತಿಂದು ಸರಿಯಾಗಿ ಜೀರ್ಣ ಆಗದೆ ಮಲಬದ್ಧತೆ ಸಮಸ್ಯೆ ಆಗಿರ್ತದೋ ಅಂಥವರು ನಾನ್ ವೆಜ್ ಊಟ ಮಾಡಿದ ನೆಕ್ಸ್ಟ್ ಡೇ ಬೀಟ್ರೂಟ್ ಜ್ಯೂಸ್ ಅಥವಾ ಬೀಟ್ರೂಟ್ ಪಲ್ಯ ಅಥವಾ ಬೀಟ್ರೂಟ್ ಸಲಾಡ್ ಈ ಥರ ಬೀಟ್ರೂಟ್ಗೆ ಸಂಬಂಧಪಟ್ಟಂಗೆ ಬೀಟ್ರೂಟ್ ತರಕಾರಿಲಿ ಏನಾದರೂ ನಿಮ್ಮ ಆಹಾರದಲ್ಲಿ ಮಾಡಿಕೊಂಡು ಸೇವಿಸೋದ್ರಿಂದ ಮಲಬದ್ಧತೆ ಸಮಸ್ಯೆಯಿಂದ ದೂರ ಇರ್ಬೋದು. ನನ್ನ ವಿಡಿಯೋ ನೋಡಾದಮೇಲೆ ಬೀಟ್ರೂಟ್ನ ನೀವು ಹೆಚ್ಚು ಸೇವಿಸಿ ಆರೋಗ್ಯಕರವಾಗಿರಿ ಅಂತ ಹೇಳ್ತೀನಿ. ಮತ್ತು ಏನು ಗೊತ್ತಾ ಫ್ರೆಂಡ್ಸ್, ಬೀಟ್ರೂಟ್ ಜ್ಯೂಸ್ ಕುಡಿಯೋದ್ರಿಂದ ಸ್ಕಿನ್ನು ಚೆನ್ನಾಗಿರುತ್ತೆ, ಮತ್ತು ಬ್ಲಡ್ ಕ್ಲೀನ್ ಆಗುತ್ತೆ, ಫೇಸ್ ಗ್ಲೋ ಬರುತ್ತೆ. ತುಂಬ ಹೆಲ್ದಿ ಡ್ರಿಂಕ್. ಅದಕ್ಕೆ ನೀವು ಶುಗರ್ ಆ್ಯಡ್ ಮಾಡೋದು ಇಷ್ಟ ಆಗಲ್ಲ ಅಂತಂದರೆ, ವೆಯ್ಟ್ ಎಲ್ಲ ಲಾಸ್ ಮಾಡ್ತಿರೋರು, ಶುಗರ್ ಸ್ಕಿಪ್ ಮಾಡೋರು ಚೂರು ಬೆಲ್ಲ ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ನೋಡಿ, ಟ್ರೈ ಮಾಡಿ. ಯಾವತ್ತಾದರೂ ನೀವು ಓವರಾಗಿ ನಾನ್ ವೆಜ್ ತಿಂದು ಮಾರನೇ ದಿನಕ್ಕೆ ಹೊಟ್ಟೆ ಸಮಸ್ಯೆ ಆಗಿ ಸುಸ್ತು ಪಡ್ತಿದ್ರೆ ನೀವು ಈ ಬೀಟ್ರೂಟ್ ರೆಸಿಪಿನ ಬೀಟ್ರೂಟಲ್ಲಿ ಏನಾದರೂ ಸರಿ ಫ್ರೆಂಡ್ಸ್ ಮಾಡ್ಕೊಂಡು ತಿನ್ನಿ. ಸಲಾಡ್ ಅಥವಾ ಬೀಟ್ರೂಟ್ ಗೊಜ್ಜು ಈ ಥರ ಮಾಡ್ಕೊಂಡು ತಿನ್ನಿ. ತುಂಬ ಹೆಲ್ದಿಯಾಗಿರ್ತೀರ, ಮೋಷನ್ಸ್ ಕ್ಲಿಯರ್ ಆಗುತ್ತೆ. ದೆನ್ ಬೀಟ್ರೂಟ್ ಜ್ಯೂಸನ್ನ ನೀವು ವೀಕ್ಲಿ 2 days ತಗೊಳ್ಳಿ, ಹೆಲ್ದಿಯಾಗಿರ್ತೀರ. ಆರೋಗ್ಯಕ್ಕೆ ಏನು ತುಂಬ ಒಳ್ಳೆಯದು ಆ ತರಕಾರಿನ ತಿನ್ನೋದ್ರಿಂದ ನಾವು ಇನ್ನೂ ಹೆಚ್ಚು ಆರೋಗ್ಯವಾಗಿರ್ಬೋದು ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ಸ್ನ ಮುಗಿಸ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಲೈಕ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಮಾಡ್ತೀರಾ, ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ನೋಡ್ತಿರೋರೆಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬೇರೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಅಥವಾ ಒಳ್ಳೆ ಕಂಟೆಂಟ್, ಯೂಸ್ಫುಲ್ ಇನ್ಫಾರ್ಮೇಷನ್ನೊಂದಿಗೆ. ಥ್ಯಾಂಕ್ ಯು.